ನಮಸ್ತೆ ವಿದ್ಯಾರ್ಥಿಗಳೇ. ಇವತ್ತು PUC ಸೆಕೆಂಡ್ ಇಯರ್ದು 13 ಯೂನಿಟ್ ವೇರ್ ದೆರ್ ಇಸ್ ಎ ವೀಲ್ ಪಿ ಇನ್ ಸೈನಸ್ ಈ ಲೆಸನ್ದಿಂದ 2 ಮಾರ್ಕ್ ಕ್ವಶನ್ಸ್ಗಳನ್ನ ನಿಮಗೆ ಬಿಡಿಸ್ಕೊಡ್ತೇನೆ. ಈ ಕ್ವಶನ್ಸ್ಗಳು 2 ಮಾರ್ಕ್ ಕ್ವಶನ್ಸ್ಗಳು 2025-26ನ ಉದ್ದೇಶ ಇಟ್ಕೊಂಡು ಬಿಟ್ಟಿರ್ತಕ್ಕಂಥ ಒಂದು ಕ್ವಶನ್ ಬ್ಯಾಂಕ್ನಿಂದ ಸೆಲೆಕ್ಟ್ ಆಗಿರುವಂಥ ಕ್ವಶನ್ಸ್ಗಳು. ಬರ್ರಿ ಏನ್ ಕ್ವಶನ್ ಅದಾವ, ಏನ್ ಆನ್ಸರ್ ಅದಾವ ಅನ್ನೋದನ್ನ ನೋಡ್ಕೊಳ್ಳೋಣ. ನಂಬರ್ 1, ವಾಟ್ ಈಸ್ ಟೇಕನ್ ಆಸ್ ಎ ಸೋಷಿಯಲ್ ಮೂವ್ಮೆಂಟ್? ಫ್ರಮ್ ವಿಚ್ ಡಿಸ್ಟ್ರಿಕ್ಟ್ ಈಸ್ ದಿಸ್ ಮೂವ್ಮೆಂಟ್ ರಿಪೋರ್ಟೆಡ್? ಆನ್ಸರ್ ಬರ್ತೇನೆ. ಸೈಕ್ಲಿಂಗ್ ಅಮಂಗ್ ರೂರಲ್ ವಿಮೆನ್. ಇಷ್ಟಾದರೂ ಸಾಕಾಗ್ತೈತೆ ಇದಕ್ಕೆ. ಬರೀ ಸೈಕ್ಲಿಂಗ್ ಅಂದ್ರೆ ನಡೀತಿದ್ದಾರೆ. ಅಮಂಗ್ ರೂರಲ್ ವಿಮೆನ್ ಅಂದ್ರೆ ಚಲೋ, ಒಂದ್ ವೇಳೆ ನಡೆದಿದ್ರು ನಡೀತದ. ಸೈಕ್ಲಿಂಗ್ ಈಸ್ ಟೇಕನ್ ಆಸ್ ಸೋಷಿಯಲ್ ಮೂವ್ಮೆಂಟ್. ಫ್ರಮ್ ವಿಚ್ ಡಿಸ್ಟ್ರಿಕ್ಟ್ ಅಂತಾರ. ಇಟ್ ಈಸ್ ರಿಪೋರ್ಟೆಡ್ ಫ್ರಮ್ ಪುದುಕೋಟೈ ಡಿಸ್ಟ್ರಿಕ್ಟ್ ಇನ್ ತಮಿಳುನಾಡು. ಸೆಕೆಂಡ್ ಕ್ವಶನ್, ವಾಟ್ ಈಸ್ ಟೇಕನ್ ಆಸ್ ಸಿಂಬಲ್ ಆಫ್ ಇಂಡಿಪೆಂಡೆನ್ಸ್, ಫ್ರೀಡಮ್ ಅಂಡ್ ಮೊಬಿಲಿಟಿ ಇನ್ ವಿಚ್ ಡಿಸ್ಟ್ರಿಕ್ಟ್? ಅದು ಮತ್ತೆ ಇಲ್ಲಿ 2 ಕ್ವಶನ್ ಇದಾವೆ. ಅಂದ್ರೆ ವಾಟ್ ಈಸ್ ಟೇಕನ್ ಆಸ್ ಸಿಂಬಲ್ ಆಫ್ ಇಂಡಿಪೆಂಡೆನ್ಸ್, ಫ್ರೀಡಮ್ ಅಂಡ್ ಮೊಬಿಲಿಟಿ, ಇದನ್ನು ನೋಡಿದ್ರ ಬೈಸಿಕಲ್ ಆರ್ ಸೈಕಲ್ ಆರ್ ಸೈಕ್ಲಿಂಗ್ ಈಸ್ ಟೇಕನ್ ಆಸ್ ಸಿಂಬಲ್ ಆಫ್ ಇಂಡಿಪೆಂಡೆನ್ಸ್, ಫ್ರೀಡಮ್ ಅಂಡ್ ಮೊಬಿಲಿಟಿ. ವಿಚ್ ಡಿಸ್ಟ್ರಿಕ್ಟ್? ಇನ್ ಪುದುಕೋಟೈ ಡಿಸ್ಟ್ರಿಕ್ಟ್ ಇನ್ ತಮಿಳುನಾಡು. ನಂಬರ್ 3, ತಮಿಳುನಾಡು. ಓಕೆ, ಥರ್ಡ್ ಕ್ವಶನ್, ನೇಮ್ ಎನಿ 2 ಫೀಮೇಲ್ ಸೈಕ್ಲಿಂಗ್ ಆಕ್ಟಿವಿಸ್ಟ್ ಮೆನ್ಷನ್ಡ್ ಇನ್ ವೇರ್ ದೇರ್ ಇಸ್ ಎ ವೀಲ್. ಇಬ್ಬರ ಹೆಸರು ಹೇಳ್ಬಿಡೋದು ಅಂತ ಹೇಳ್ತಾರ. ಎನ್ ಕಣಮಲ್ಲ, ಇವರು ಸೆಂಟ್ರಲ್ ಕೋಆರ್ಡಿನೇಟರ್ ಅದಲ್ಲ ಅವರು, ಅಂಡ್ ಮನೋಹರ್ ಮಣಿ ಕ್ವಾರಿ ವರ್ಕರ್, ಇಬ್ಬರ ಹೆಸರನ್ನ ಬರೆದೇವೆ. ಫೋರ್ತ್ ಕ್ವಶನ್, ವಾಟ್ ಈಸ್ ಅರಿಯೋಲಿ ಅಯ್ಯಕ್ಕ? ಏನ್ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಬಂದೈತಿ ಅದನ್ನ ಬರೆದೇವೆ. ಹೂ ಈಸ್ ಇಟ್ಸ್ ಸೆಂಟ್ರಲ್ ಕೋಆರ್ಡಿನೇಟರ್ ಇನ್ ವೇರ್ ದೇರ್ ಇಸ್ ಅ ವೀಲ್? ಅರಿಯೋಲಿ ಅಯ್ಯಕ್ಕ ಮೀನ್ಸ್ ಲೈಟ್ ಆಫ್ ನಾಲೆಜ್ ಮೂವ್ಮೆಂಟ್, ಎ ರೂರಲ್ ವಿಮೆನ್ ಲಿಟ್ರಸಿ ಅಂಡ್ ಎಂಪವರ್ಮೆಂಟ್ ಕ್ಯಾಂಪೇನ್. ಇದು ನಾರಿಸ್ ತಗೊಂಡು ಬರ್ತೈತೆ, ಬಟ್ ಲೆಸನ್ದೊಳಗೆ ಇದು ಬಂದ್ಬಿಟ್ಟಿದೆ ಕ್ಲಿಯರ್ ಆಗಿ. ಎಷ್ಟು ಬರ್ದ್ರೆ ಸಾಕಾಗ್ತೈತ್ರಿ, ಸಾಕ್ರಿ. ನೆಕ್ಸ್ಟ್ ಇದಕ್ಕೊಂದು ಸಬ್ ಕ್ವಶನ್ ಇದೆ. ಹೂ ಈಸ್ ಇಟ್ಸ್ ಸೆಂಟ್ರಲ್ ಕೋಆರ್ಡಿನೇಟರ್? ಇಲ್ಲಿದಾರಲ್ಲ, ಇವರೇ ಸೆಂಟ್ರಲ್ ಕೋಆರ್ಡಿನೇಟರ್. ಇವರು ಕಣಮಲ್ಲ, ಇಲ್ಲಿ ಬರ್ದೆ ನೋಡ್ರಿ. ಇಟ್ಸ್ ಸೆಂಟ್ರಲ್ ಕೋಆರ್ಡಿನೇಟರ್ ಈಸ್ ಎನ್ ಕಣಮಲ್ಲ. ನಂಬರ್ 5, ಹೂಸ್ ಬ್ರೈನ್ ಚೈಲ್ಡ್ was the cycling movement and what was she? ಅಂದ್ರೆ ವಾಟ್ ವಾಸ್ ದಟ್ ಪರ್ಸನ್ ಅಂತಂದ್ರೆ ಚೆನ್ನಾಗಿತ್ತು. ಶಿ ಅಂದ್ರೆ ಗೊತ್ತಾಗಬಿಟ್ರು ಅವರು. ಬ್ರೈನ್ ಚೈಲ್ಡ್ ಯಾರೋ ಒಬ್ಬರು ಲೇಡಿದೈತಿ ಅಂತ ಹೇಳಿ. ಯಾರು ಅವರು ಲೇಡಿ? ದ ಬ್ರೈನ್ ಚೈಲ್ಡ್, ಸಾರಿ, ದ ಸೈಕ್ಲಿಂಗ್ ಮೂವ್ಮೆಂಟ್ ವಾಸ್ ದ ಬ್ರೈನ್ ಚೈಲ್ಡ್ ಆಫ್ ಶೀಲಾ ರಾಣಿ ಚುಂಕತ್. ಮುಂದೇನೋ ಸಬ್ ಕ್ವಶನ್, ವಾಟ್ ವಾಸ್ ಶಿ ಅಂತ. ಏನಿದ್ರು ಅವರು ಶೀಲಾ ರಾಣಿ ಚುಂಕತ್? ಟೀಚರ, ಡಾಕ್ಟರ್ ಅಂತ ಕೇಳಿದ್ರೆ ಶಿ ವಾಸ್ ದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಫ್ ಪುದುಕೋಟ್ಟೈ. ಸಿಕ್ಸ್ತ್ ಕ್ವಶನ್, ವೈ ಡಿಡ್ ಸಮ್ ವಿಮೆನ್ ಪ್ರೆಫರ್ ಜೆಂಟ್ಸ್ ಸೈಕಲ್ಸ್ ಇನ್ ವೇರ್ ದೇರ್ ಇಸ್ ಎ ವೀಲ್? ಅದಕ್ಕೆ 2 ರೀಸನ್ ಅದಾವ್ರಿ. ಜೆಂಟ್ಸ್ ಸೈಕಲ್ಸ್ ಯಾಕೆ ಪ್ರಿಫರ್ ಮಾಡಿದ್ರು ಅಂದ್ರೆ
ಡ್ಯೂ ಟು ಶಾರ್ಟೇಜ್ ಆಫ್ ಲೇಡಿ ಸೈಕಲ್ಸ್. ಈ ರಾಮ್ ಸೈಕಲ್ಸ್ನವ್ರದ್ದು ಏನಾದವ್ರಿ, ಈ ಲೇಡೀಸ್ ಸೈಕಲ್ಸ್ಗಳು ಇದ್ವಲ್ಲ ಅದು ಶಾರ್ಟೇಜ್ ಆಗ್ಬಿಡುತ್ತೆ, ಎಲ್ಲರೂ ಕೊಂಡ್ಕೊಳ್ಳಿಕ್ಕೆ ಹತ್ತಿದ್ರು. ಹಾಗಾಗಿ ಲೇಡೀಸ್ ಸೈಕಲ್ ಇಲ್ಲ, ಏನು ಮಾಡೋದು, ಬಿಟ್ಟು ಹೋಗ್ಲಿಲ್ಲ. ಜೈಂಟ್ ಸೈಕಲ್ ಕೊಟ್ರಿ ನಡೀತೈತಿ. ಯಾಕ್ರಿ ಅದನ್ನ ಇಷ್ಟಪಡ್ತೀರಿ ಅಂದ್ರೆ, ಆ ಜೆಂಟ್ ಸೈಕಲ್ಗೆ ಒಂದು ಮುಂದೆ ಸೀಟ್ನಿಂದ ಹ್ಯಾಂಡಲ್ವರೆಗೂ ಬಾರ್ ಇರ್ತೈತಿ. ಆ ಬಾರ್ ಆ ರೂರಲ್ ವಿಮೆನ್ಗೆ ಅನುಕೂಲ ಬಹಳ ಆಯಿತು. ಹೆಂಗೆ ಅನುಕೂಲ ಆಯ್ತು, ಹೊಲಕ್ಕೆ ಹೋಗುವಾಗ, ನೀರು ತರಕ್ಕೆ ಹೋಗುವಾಗ ಆ ಬಾರ್ ಮೇಲೆ ತಮ್ಮ ಚೈಲ್ಡನ್ನು ಕುಂದಿರ್ಸ್ಕೊಂಡು ಹೋಗ್ತಿದ್ರು. ಆದರೆ ಲೇಡೀಸ್ ಸೈಕಲ್ಗೆ ಅದು ಇರಲಿಲ್ಲ. ಹಿಂಗಾಗಿ ನಿಜ ಹೇಳ್ಬೇಕಂದ್ರೆ ಪ್ರೆಫರ್ ಅಂದ್ರೆ ಎರಡೂ ಇರ್ತೈತಿ, ಎರಡರಾಗ ಇದನ್ನ ಹೆಚ್ಚು ಇಷ್ಟಪಡೋದು ಅಂತ ಮೀನಿಂಗ್ ಆಗುತ್ತೆ. ಒಂದೇ ರೀಸನ್ ಬರ್ತೈತೆ ಅನ್ನೋದಕ್ಕೆ ಇದನ್ನೊಂದು ಬರೆದಿ ನಾವು. ಪ್ರೆಫರ್ ಅಂದ್ರೆ ಗೊತ್ತಾ, ಇದನ್ನೂ ಇರ್ತೈತ್ರಿ, ಇದನ್ನೂ ಇರ್ತೈತಿ. ಆದ್ರೆ ನಾ ಇದನ್ನ ಇಷ್ಟಪಡ್ತೀನಿ, ಹೆಚ್ಚು ಇಷ್ಟಪಡ್ತೀನಿ. ಲೈಕ್ ಬೆಟರ್, ಇದು ಐತಿ ಇದು ಐತಿ ಅಂದ್ರೆ ಲೇಡೀಸ್ ಸೈಕಲ್ನೂ ಅದಾವ, ಜೆಂಟ್ ಸೈಕಲ್ನೂ ಅದಾವ. ಜೆಂಟ್ ಸೈಕಲ್ ಯಾಕೆ ಇಷ್ಟಪಡ್ತೀನಿ ಅಂತಂದ್ರೆ, ಲೇಡೀಸ್ ಸೈಕಲ್ ಇರಲಾರ್ದಂಥದ್ದು ಒಂದು ಫೆಸಿಲಿಟಿ ಜೆಂಟ್ ಸೈಕಲ್ಗೆ ಇದೆ, ಅದು ನಮಗೆ ಯೂಸ್ ಇದೆ. ಆದ್ದರಿಂದ ನಾನು ಇದನ್ನು ತಗೋತೀನಿ ಅಂತ ಮೀನಿಂಗ್. ಒಂದಾಗುತ್ತಾ ಪಾಯಿಂಟ್ ಅನ್ನೋದಕ್ಕೆ ಇದನ್ನೊಂದು ಬರದೆ. ಏನು, ಡ್ಯೂಟಿ ಶಾರ್ಟೇಜ್ ಆಫ್ ಲೇಡೀಸ್ ಸೈಕಲ್ಸ್ ಒಂದು. ಇನ್ನೊಂದು ಅಂದ್ರೆ ಮೇನ್ ಅಂದ್ರೆ ಇದು ಇಂಪಾರ್ಟೆಂಟ್, ಇದನ್ನು ಬಿಡುವಂಗಿಲ್ಲ. ಜೆಂಟ್ ಸೈಕಲ್ಸ್ ಹ್ಯಾವ್ ಅನ್ ಅಡಿಷನಲ್ ಬಾರ್ ಫ್ರಮ್ ದ ಸೀಟ್ ಟು ದ ಹ್ಯಾಂಡಲ್. ಯಾಕೆ ಅಂದ್ರೆ ಟು ಕ್ಯಾರಿ ದ ಚಿಲ್ಡ್ರನ್, ತಮ್ಮ ಮಕ್ಕಳನ್ನು ಒಯ್ಯಲಿಕ್ಕೆ ಆ ಹ್ಯಾಂಡಲ್ ಬಾರ್ ಅವ್ರಿಗೆ ಯೂಸ್ ಇತ್ತು. ಆದ್ದರಿಂದ ಈ ತರ ಹ್ಯಾಂಡಲ್ ಬಾರ್ ಇರುವಂತ ಜೆಂಟ್ ಸೈಕಲ್ ಕೊಟ್ಬಿಟ್ರೆ ನಮಗದು ಹೆಚ್ಚು ಯೂಸ್ ಐತಿ ಅಂತ ಹೇಳಿ ಇದನ್ನ ಇಷ್ಟಪಡ್ತಿದ್ರು. ಇದೇ ಕಾರಣಕ್ಕೆ ಅದರಲ್ಲಿ ಅದಕ್ಕೆ ಇರ್ತಕ್ಕಂಥ ಒಂದು ಅಡಿಷನಲ್ ಬಾರ್ ಅದಕ್ಕೆ ಇಷ್ಟಪಡ್ಲಿಕ್ಕೆ ಕಾರಣ. ಯಾಕಂದ್ರೆ ಟು ಕ್ಯಾರಿ ದರ್ ಚಿಲ್ಡ್ರನ್ ಅದು ಹೆಲ್ಪ್ ಆಗ್ತಿತ್ತು. 7th question. Name any two economic implications of cycling as mentioned in the lesson where there is a wheel. Economic implications ಅಂದ್ರೆ economic profit. ಆರ್ಥಿಕವಾಗಿ ಅವರಿಗೆ ಅಫ್ಕೋರ್ಸ್ ಇಂಡಿಪೆಂಡೆನ್ಸು, ಫ್ರೀಡಮ್ಮು, ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಬರ್ತದೆ ಲೆಸನ್ ಒಳಗೆ. ಇವೆಲ್ಲ ಸಿಕ್ಕು ಬಿಟ್ರಿ ಸೈಕಲ್ ಹೊಡಿದ್ರಿಂದ. ಅವ್ರ ಸೈಕಲ್ ಮೇನ್ ಅಂದ್ರೆ ಸೈಕಲ್ ಹೊಡೆಯೋದು ಇಂಡಿಪೆಂಡೆನ್ಸ್ಗಾಗಿ, ಫ್ರೀಡಮ್ಗಾಗಿ, ಸೆಲ್ಫ್ ರೆಸ್ಪೆಕ್ಟ್ಗಾಗಿ, ಇದರ ಸಲುವಾಗಿ ಸೈಕಲ್ ಹೊಡಿತಿದ್ರು. ಇದ್ರ ಜೊತೆಗೆ ಒಂದು ಇಕನಾಮಿಕಲ್ ಇಂಪ್ಲಿಕೇಶನ್ಸು ಆಗ್ತಿತ್ತು ಅವ್ರಿಗೆ ಸೈಕಲ್ ಹೊಡಿದ್ರಿಂದ. ಎರಡುಗಳನ್ನ ಹೇಳ್ರಿ ಅಂತ ಹೇಳ್ತಾರೆ. ನಾನು ಎರಡುಗಳನ್ನ ಬರ್ತೀನಿ. ಸೈಕ್ಲಿಂಗ್ ಕಟ್ಸ್ ಡೌನ್ ಆನ್ ಟೈಮ್ ವೇಸ್ಟೆಡ್ ಇನ್ ವೇಟಿಂಗ್ ಫಾರ್ ಬಸ್ಸಸ್. ಈಗ ತರಕಾರಿ ಹೊಲದಲ್ಲಿ ಬೆಳೆದಿರ್ತಕ್ಕಂಥದ್ದನ್ನ ತಗೊಂಡು ಹೋಗಿ ಬಸ್ ಸ್ಟ್ಯಾಂಡಲ್ಲಿ ವೇಟ್ ಮಾಡಬೇಕಾಗಿತ್ತು. ಯಾಕಂದ್ರೆ ಬಸ್ ಬರೋವರೆಗೂ. ಅವಾಗ ಹಳ್ಳಿ, ಕ್ರಾಸ್ ಹಳ್ಳಿ, ಒಂದೆರಡು ತಾಸು ಮುಂದೇನೋ ಬಸ್ ಬರ್ತಿದ್ವೇನೋ, 2 ತಾಸಲ್ಲೇ ಬಸ್ ಸ್ಟ್ಯಾಂಡ್ ಕೊಡ್ಬೇಕಾಗ್ತದೆ. ಸೈಕಲ್ ಮ್ಯಾಗ ತಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನು ಕ್ಯಾರಿ ಮಾಡ್ಕೊಂಡು ಒಯ್ಲಿಕ್ಕೆ ಹತ್ತಿದ ಮೇಲೆ ಏನಾಯ್ತು ಅಂದ್ರೆ 2 ತಾಸುಗಳೇ ಬಸ್ ಸ್ಟ್ಯಾಂಡ್ನಾಗ ಟೈಮ್ ವೇಟ್ ಮಾಡೋದು ಕಟ್ ಡೌನ್ ಆಗಿಬಿಡ್ತು. ಟೈಮ್ ಅವ್ರಿಗೆ ಉಳಿತಾಯ ಆಯ್ತು. ನಂಬರ್ 1. ಹಿಂಗ ಆ ಉಳಿತಾಯದ ಟೈಮ್ದೊಳಗೆ ಅವ್ರಿಗೆ ಇಟ್ ಯೂಸ್ ಮಚ್ ಮೋರ್ ಟೈಮ್ ಟು ಫೋಕಸ್ ಆನ್ ಸೆಲ್ಲಿಂಗ್ ಪ್ರಾಡಕ್ಟ್. ಒಂದೇ ಹಳ್ಳಿ ಒಳಗೆ ಕಾಯಿಪಲ್ಯ ಮಾರ್ತಿದ್ರು ಅಂತಂದ್ರೆ ಬಸ್ಸಿಗೆ ಹೋದ್ರೆ, ಈಗ ಸೈಕಲ್ ಮ್ಯಾಗ ತೊಗೊಂಡು ಹೋದ್ರೆ ಆ ಒಂದು ಹಳ್ಳಿ ಮುಗಿಸ್ಕೊಂಡು ಇನ್ನೂ 1-2 ಹಳ್ಳಿ ಕವರ್ ಮಾಡಿ, ಮತ್ತು ಅವ್ರಿಗೆ ಪ್ರಾಫಿಟ್ ಜಾಸ್ತಿ ಆಗ್ಲಿಲ್ಲ ಏನು, ಮತ್ತು ಇನ್ಕಮ್ ಹೆಚ್ಚಾಗ್ತದೆ, ಇನ್ಕ್ರೀಸ್ ಆಗ್ತದೆ. ಹಿಂಗೆ ಸೈಕಲ್ ಸೆಲ್ಫ್ ರೆಸ್ಪೆಕ್ಟ್ ಕೊಡ್ತೀವಿ, ಇಕನಾಮಿಕಲ್ ಇಂಪ್ಲಿಕೇಶನ್ಸ್ಗೆ ಹೆಲ್ಪು ಆಯಿತು. ಏನಾಗ್ತದ ಇದನ್ನ ನೋಡ್ಕೊಡ್ರಿ, ಇದನ್ನ ಬರಿಬೇಕ್ರಿ. ಇಲ್ಲ ಇನ್ನೂ 1-2-3 ಯಾವ ಸಿಗ್ತಾವೆ ಬುಕ್ ಓಪನ್ ಮಾಡಿದ್ರೆ ಸಣ್ಣದೊಂದು ಪ್ಯಾರಾಗ್ರಾಫ್ ಐತು ನೋಡ್ರಿ, ರೈಟ್ ಸೈಡ್ ಪೇಜ್ ಓಪನ್ ಮಾಡಿ ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ರೆ ಯಾವುದಾದ್ರೂ ಬರ್ರಿ ಇಕನಾಮಿಕ್ ಇಂಪ್ಲಿಕೇಶನ್ಸ್ ಅಂತ. ಲೆಫ್ಟಿಗೆ ಸ್ಟಾರ್ಟ್ ಆಗ್ತೈತಿ, ರೈಟಿಗೆ ಬಂದು ಎಂಡ್ ಆಗ್ತೈತಿ ಪ್ಯಾರಾಗ್ರಾಫ್. ಅದು ಅನಿಸ್ತದ ನನಗೆ ಬಹುತೇಕ ಅಲ್ಲಿ ಬರ್ತದೆ ನೋಡ್ರಿ, ಇಕನಾಮಿಕ್ ಇಂಪ್ಲಿಕೇಶನ್ಸ್ ಅಂತ ಸ್ಟಾರ್ಟ್ ಐತಿ ಪ್ಯಾರಾಗ್ರಾಫ್ ಸ್ಟಾರ್ಟಿಂಗ್ ಲೈನ್. ಅದನ್ನು ನೋಡ್ಕೊಡ್ರಿ. ಅದ್ರಾಗ ಇದಾವೆ ಇನ್ನೂ 3-4 ಸಿಗ್ತಾವೆ ನಿಮಗೆ. ಯಾವುದಾದ್ರೂ 1-2 ಬರ್ರಿ, ನಿಮ್ಗೆ ಈಸಿ ಆಗಲಿ ಅಂತ ಕೊಟ್ಟು ನಾನು ಸಿಂಪಲ್ ಆಗಿರುವಂಥದ್ದು 1-2 ನಿಮಗೆ ಲಿಸ್ಟ್ ಮಾಡಿ ಕೊಟ್ಟೇನೆ.
8th question, who was Muthu Bhaskaran? What did he write? ಈ ಮುತ್ತು ಭಾಸ್ಕರನ್ ಅಂದ್ರೆ ಗೊತ್ತಾ ನಿಮಗೆ? ಆಲ್ ಮೇಲ್ ಆರ್ ನಾಟ್ ಹಾಸ್ಟೈಲ್ ಟುವರ್ಡ್ಸ್ ರೂರಲ್ ವಿಮೆನ್ ಅಂತ ಬರ್ತದ್ರಿ. ಭಾಳ ಜನ ಅದನ್ನ ಪುರುಷರು ರೂರಲ್ ವಿಮೆನ್ ಅನ್ನ ಸೈಕ್ಲಿಂಗ್ ಹೊಡೆಯೋದು ಅಪೋಸ್ ಮಾಡಿದ್ರು. ಬಟ್ ಎಲ್ಲ ಮೆನ್ ಅಲ್ಲ, ಎಲ್ಲ ಮೇಲ್ ಅಲ್ಲ ಅನ್ನೋದಕ್ಕೆ ಸಾಕ್ಷಿ ಮುತ್ತು ಭಾಸ್ಕರನ್. ಮತ್ತೆ ನೀವು ಅನ್ಬೋದು, ಏನು ಸರ್ ಅದು ಮುತ್ತು ಭಾಸ್ಕರನ್ ಯಾಕೆ ಹಂಗೆ? ಮುತ್ತು ಭಾಸ್ಕರನ್ ಸಪೋರ್ಟ್ ಮಾಡ್ತಿದ್ರು ಈ ರೂರಲ್ ವಿಮೆನ್ ಸೈಕಲ್ ಕಲೀಲಿಕ್ಕೆ. ಯಾಕಂತ ಹೇಳಿದ್ರು ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಮುತ್ತು ಭಾಸ್ಕರನ್ ವಾಸ್ ಅರಿಯೋಲಿ ಆಕ್ಟಿವಿಸ್ಟ್. ಅವರು ಮೇಲ್ ಅರಿಯೋಲಿ ಆಕ್ಟಿವಿಸ್ಟ್. ಇಲ್ಲೊಂದು ಮೇಲ್ ಅಂತ ಕಡ್ಡಿ ಇಲ್ಲ ನೀವು ಮೇಲ್. ಮುತ್ತು ಭಾಸ್ಕರನ್ ವಾಸ್ ಯಾನ್ ಅರಿಯೋಲಿ ಆಕ್ಟಿವಿಸ್ಟ್ ಅಂದ್ರೆ ಒಂದ್ ವೇಳೆ ಮೇಲ್ ಅನ್ಬೇಕಾದ್ರೆ ಯಾನ್ ಬರೋದಿಲ್ಲ, ಅವಾಗ ಆರ್ಟಿಕಲ್ ಎ ಬರ್ತೈತ್ರಿ. ಮುತ್ತು ಭಾಸ್ಕರನ್ ವಾಸ್ ಎ ಮೇಲ್ ಅರಿಯೋಲಿ ಆಕ್ಟಿವಿಸ್ಟ್. ಹಿಂಗಂತೆ ಮಾಡ್ಬೋದ್ರಿ. ಇವ್ರು ವಾಟ್ ಈಸ್ ಹಿ. ನೆಕ್ಸ್ಟ್ ಏನಂತ ವಾಟ್ ಡಿಡ್ ಹಿ ರೈಟ್ ಅಂತ. ರವೀಂದ್ರನಾಥ ಟ್ಯಾಗೋರ್ ಅವರು ನಮ್ಮ ನ್ಯಾಷನಲ್ ಅಂತ್ಯಮನ್ನ ಬರದಂತೆ ಈ ಸೈಕ್ಲಿಂಗ್ ಅಂತ್ಯಮ್ ಅಂತಿತ್ತು ಅವ್ರದೊಂದು. ಏನ್ರಿ, ನಾ ಸಾಂಗ್ ಅಂತ ಬಳಸಿನಿ, ಅಂತ್ಯಮನ ಅನ್ಬೋದು, ಸಾಂಗ್ ಅನ್ಬೋದು. ಸೈಕ್ಲಿಂಗ್ ಮಾಡುವಾಗ ಒಂದು ಸಾಂಗ್ ಹೇಳ್ತಿದ್ರು ಅವರು. ಅದು ಫೇಮಸ್ ಸಾಂಗ್. ಅದು ನಾವೇನ್ ಜನಗಣಮನ ಅಂತೀವಿ ಹಂಗ ಅದನ್ನ ಹೇಳಿದ ತಕ್ಷಣ ಒಂದು ಸ್ಫೂರ್ತಿ ನಮಗೆ. ಪ್ರೇಯರ್ಗೆ ನಿಂತು ಅದನ್ನ ಜನಗಣಮನ ಅಧಿನಾಯಕ ಅಂತ ಹೇಳ್ಕೊಂಡು ಪ್ರೇಯರ್ ಮಾಡ್ಕೊಂಡು ಕ್ಲಾಸ್ನಾಗ ಹೋದಿವಿ ಅಂದ್ರೆ ಒಂಥರ ನಮ್ಮ ಎಲ್ಲ ಭಾವನೆಗಳೇ ಬದಲಾವಣೆ ಆಗುತ್ತೆ. ರಾಷ್ಟ್ರ ಪ್ರೇಮ ಬರ್ತೈತಿ. ಹಂಗ ಸೈಕಲ್ ಹೊಡಿಬೇಕಾದ್ರೆ ಒಂದು ಸಾಂಗ್ ಹೇಳ್ತಿದ್ರು ಅವರು. ಆ ಸಾಂಗ್ ನ ಬರೆದವರು ಮುತ್ತು ಭಾಸ್ಕರನ್ ಅವರು. ಇದರಿಂದ ಏನ್ ಗೊತ್ತಾಗ್ತೈತೆ ಅಂದ್ರ ಆಲ್ ಮೆನ್ ಆರ್ ನಾಟ್ ಹಾಸ್ಟೈಲ್. ಎಲ್ಲ ಪುರುಷರು ಏನು ವಿರೋಧ ಮಾಡಲಿಲ್ಲ ಸೈಕ್ಲಿಂಗ್ ಅನ್ನ. ಉದಾಹರಣೆ ಮುತ್ತು ಭಾಸ್ಕರನ್ ಅವರು ಪುರುಷರಲ್ಲವೇ. ಸೈಕ್ಲಿಂಗ್ ಸಾಂಗ್ ಅನ್ನು ಬರೆದವರೇ ಮುತ್ತು ಭಾಸ್ಕರನ್. ಹಿಂಗತೆ ಐತಿ ಪಾಠದೊಳಗ. ಅದಕ್ಕೆ ನೀವೇನ್ ಮಾಡ್ತೀರಿ ಅಂದ್ರೆ ಹೂ ವಾಸ್ ಮುತ್ತು ಭಾಸ್ಕರನ್ ಅಂತ ಕೇಳಿದ್ರೆ ಮುತ್ತು ಭಾಸ್ಕರನ್ ವಾಸ್ ಆನ್ ಅರಿಯೋಲಿ ಆಕ್ಟಿವಿಸ್ಟ್. ವಾಟ್ ಡಿಡ್ ಹಿ ರೈಟ್ ಅಂತ ಕೇಳಿದ್ರೆ ಹಿ ರೋಟ್ ದ ಫೇಮಸ್ ಸೈಕ್ಲಿಂಗ್ ಸಾಂಗ್ ಯೂಸ್ಡ್ ಆಸ್ ಅನ್ ಅಂತ್ಯಮ. ಇಲ್ಲ ಈ ತರ ಅಂತ್ಯಮ. ಓಕೆ, ನೆಕ್ಸ್ಟ್ ಇನ್ ವಿಚ್ ಇಯರ್ ಡಿಡ್ ದ ಫೀಮೇಲ್ ಸೈಕ್ಲಿಸ್ಟ್ ಟೇಕ್ ಪುದುಕೊಟ್ಟೈ ಬೈ ಸ್ಟಾರ್. ಸೈಕಲ್ ಮಾಡ್ಕೊಂಡು ಬಿರುಗಾಳಿ ಎಬ್ಬಿಸ್ಬಿಡ್ತಾರ ಊರೊಳಗ. ಬಿರುಗಾಳಿ ಎಬ್ಬಿಸ್ ಅಂದ್ರೆ ಬಿರುಗಾಳಿನ ಎಬ್ಬಿಸ್ತಾರಂತಲ್ಲ, ಲಿಟ್ರಲಿ. ಮತ್ತೇನಂತಂದ್ರ ಜನ ಸಿಟಿ ಪೀಪಲ್ ಗಾಬರಿ ಆಗುವಂತೆ ಮಾಡಿದ್ರು. ಏನ್ ಮಾಡಿದ್ರು? ಹೌ ಮೆನಿ ಪಾರ್ಟಿಸಿಪೇಟೆಡ್ ಅಂತ. ಇನ್ನು ವಿಚ್ ಇಯರ್ ಅಂತ, ಅದು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ದಿವಸ ರೀ ಅದು. ವಿಚ್ ಇಯರ್ ಅಂದ್ರೆ 1992 ಇದು. ದ ಫೀಮೇಲ್ ಸೈಕ್ಲಿಸ್ಟ್ ಟು ಪುದುಕೊಟ್ಟ ಬೈ ಸ್ಟಾರ್ ಮೀನ್ಸ್ ಧೂಳು ಎಬ್ಸಿದ್ರು, ಮೀನ್ಸ್ ಶಾಕ್ ಮಾಡಿದ್ರು. ಹೆಂಗ? ಎಕ್ಸಿಬಿಷನ್ ಕಮ್ ಕಾಂಪಿಟೇಷನ್ ಸೈಕ್ಲಿಂಗ್. ಹಳ್ಳಿ ಹೆಣ್ಮಕ್ಳೆಲ್ಲ ಸುಪ್ರಸಿದ್ಧವಾದಂಥ ಸ್ಕಿಲ್ಗಳನ್ನು ಬಳಸಿದ್ರು ಸೈಕ್ಲಿಂಗ್ ಮಾಡ್ಕೊಂತ. ಸಿಟಿ ಹೆಣ್ಮಕ್ಳು ಸೈಕಲ್ ಹೊಡೆಯೋರು, ಈ ಸೈಕಲ್ ಕಾಲೇಜ್ ಹುಡುಗಿಯರೆಲ್ಲ ಸೈಕಲ್ ಹೊಡ್ಕೊಂಡು ಹೋಗ್ತಿರ್ತಾರಲ್ಲ, ಅವ್ರು ಗಾಬರಿ ಆಗಿಬಿಟ್ರು. ಏನಪ್ಪ ಹಳ್ಳಿ ಹೆಣ್ಮಕ್ಳು ಇವರು ಹೊಲ ಕೆಲಸ ಮಾಡೋರು, ಕೊಡ ಹೊತ್ತು ನೀರು ತರುವಂಥ ಹೆಣ್ಮಕ್ಳು ಇವತ್ತು ಸೈಕ್ಲಿಂಗ್ ಅನುಮನಿ ಹೊಡಿತಾರ ಅಂತೇಳಿ ಸಿಟಿ ಪೀಪಲ್ ಗಾಬರಿ ಆಗಿಬಿಟ್ರು. ಗಾಬರಿ ಅಂದ್ರೆ ಗಾಬರಿ. ಅದನ್ನ ಇವ್ರೇನಂತಾರ ಟೇಕ್ ಬೈ ಸ್ಟಾರ್ ಅಂತಾರೆ. ಇದು ಯಾವಾಗ ಅಂತ ಕೇಳಿದ್ರ 1992ದಲ್ಲಿ ಆಯ್ತು ಅಂತ ಹೇಳ್ಬೇಕ್ರಿ. ಮತ್ತ ಇದಕ್ಕೆ ಇನ್ನೊಂದೇನು ಸ್ವಲ್ಪ ಹೌ ಮೆನಿ ಪಾರ್ಟಿಸಿಪೇಟೆಡ್, ಎಷ್ಟು ಜನ ಇದ್ರು ಅವಾಗ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳ್ತಾರ. 1500 ಅಂತಿತ್ತು. ಹೌದು, ಟೆಕ್ಸ್ಟ್ ಬುಕ್ನಾಗ ಐತಿದ್ರು, ನೋಡ್ಕೊಂಡು ಮಾಡೀನಿ. 1500 ಇದು ಇದನ್ನ ಹೇಳುವಾಗ ಈ ಸಂಖ್ಯೆ ಬಂದತಿ, ಅದಕ್ಕೆ ಇದನ್ನ ತಗೊಂಡೆ. ಓವರ್ 1500 ವಿಮೆನ್ ಪಾರ್ಟಿಸಿಪೇಟೆಡ್ ಇನ್ ಸೈಕ್ಲಿಂಗ್ ರ್ಯಾಲಿ. ಏನು ಪುದುಕೊಟ್ಟೆ, ಇದಕ್ಕೆ ರ್ಯಾಲಿ ಅಂತಾರೆ. ಅದಕ್ಕೆ ರ್ಯಾಲಿಗೆನ ಟೇಕ್ ಬೈ ಸ್ಟಾರ್ ಅಂತ ತಿಂತೀವ್ರಿ. ಎಷ್ಟು ಶಾಕ್ ಆಯ್ತು ಅಂತಂದ್ರೆ ಗೊತ್ತಿಲ್ಲ ನಮಗೆ. ಪುದುಕೊಟ್ಟೆ ಇದ್ರೊಳಗೆ ವಿಮೆನ್ ಸೈಕ್ಲಿಂಗ್ ಮಾಡೋದು ನೋಡ್ಬಿಟ್ಟು ಇಲ್ಲಿ ಯುನಿಸೆಫ್ ಅಂತ ಐತಿಲ್ಲ, ಯುನಿಸೆಫ್ ಅಂತ ಬಂತು ನೋಡೋದು. ಶಾಕ್ ಆಗಿ 150 ಮೊಪೆಡ್ಗಳನ್ನು ಈ ವಿಮೆನ್ ಆಕ್ಟಿವಿಸ್ಟ್ಗೆ, ಪರ್ಟಿಕ್ಯುಲರ್ಲಿ ಈ ಮಾಸ್ಟರ್ ಟ್ರೈನರ್ಸ್ ಅಂತ ಇರ್ತಾರೆ
ಅಂದ್ರೆ ಅರಿವಲಿ ಅಯ್ಯಕ್ಕಂದಿಂದ ಈ ಸೈಕ್ಲಿಂಗ್ ಅನ್ನ ತಾವು ಕಲಿತಾರೆ ಅವ್ರ ಕಡೆಯಿಂದ. ಹೆಣ್ಮಕ್ಳು, ಹಳ್ಳಿ ಹೆಣ್ಮಕ್ಳು ತಾವು ಕಲಿತ್ಬಿಟ್ಟು, ಈಗ ಉದಾಹರಣೆ ಮನೋರ್ ಮನೆ ಕ್ವಾರಿ ವರ್ಕರ್ ಅವ್ರು ಏನ್ ಮಾಡಿದ್ರು, ತಾವು ಸೈಕ್ಲಿಂಗ್ ಅನ್ನು ಕಲಿತ್ರಿ. ಈ ಕಲಿತ್ಬಿಟ್ಟು ಹೋಗಿ ಕ್ವಾರಿ ವರ್ಕರ್ಸ್ಗೆ ಸೈಕಲ್ ಕಲಿಸ್ತಿದ್ರು. ತಾವು ಕಲಿತು ಹೋಗಿ ಬೇರೆದವ್ರಿಗೆ ಕಲಿಸೋದು. ಇಂಥವ್ರಿಗೆ ಮಾಸ್ಟರ್ ಟ್ರೈನರ್ ಅಂತ ಕರೀತಾರೆ. ಅಂತ ಮಾಸ್ಟರ್ ಟ್ರೈನರ್ಗೆ 50 ಮೋಟರ್ ಸೈಕಲ್ ರೀ, ಮೊಪೆಡ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಇವಕ್ಕೆ ಗೇರ್ ಇರೋದಿಲ್ಲ. ಈ TVS XL ಎಂಥವದ ನೋಡ್ರಿ, ಸ್ಕೂಟಿ ಟೈಪ್, ಇವು ಆಕ್ಟಿವ್ ಹೊಂಡಾ, ಅವು ಗೇರ್ ಇರೋದಿಲ್ರಿ, ಬರೀ ಆಕ್ಸಲರೇಟರ್ ಮ್ಯಾಗ ಹೋಗ್ತಿರ್ತೈತಿ. ಅಂಥ ಮೋಟರ್ ಸೈಕಲ್ 50 ಮೋಟರ್ ಸೈಕಲ್ ಫ್ರೀಯಾಗಿ ಕೊಟ್ಬಿಟ್ಟಿರುತ್ತೆ. ಅಂಥದ್ದು ಯುನಿಸೆಫ್ ಅಂತಕ್ಕಂಥದ್ದು ಒಂದು ಸಂಸ್ಥೆ. ಅಷ್ಟು ಅದಕ್ಕೆ ಟೇಕ್ ಬೈ ಸ್ಟಾರ್ಮ್ ಅಂತ ಕರೀತಾರ. ಅಷ್ಟು ಧೂಳು ಎಬ್ಸಿದ್ರು ಸಿಟಿ ಒಳಗೆ. ಜನ ಎಲ್ಲ ಗಾಬರಿ ಆದ್ರು. ಒಂದು ಸಂಸ್ಥೆನ ಗಾಬರಿಯಾಗಿ ಇಷ್ಟು ದಾನ ಧರ್ಮ ಮಾಡ್ತದೆ. ಓಕೆ, ಇಲ್ಲೊಂದು ಕ್ವಶನ್ ಅದ ನೋಡ್ರಿ. ಹೂ ಸ್ಯಾಂಕ್ಷನ್ ದ ಮೊಪೆಡ್ಸ್ ಟು ಅರಿವಲಿ ವಿಮೆನ್? ಅರಿವಲಿ ವಿಮೆನ್ activists and how many? Who sanctioned? How many sanctioned? Who sanctioned? UNICEF, United Nations International Children's Emergency Fund, sanctioned mopeds to ಅರಿವಲಿ ಮಾಸ್ಟರ್ ಟ್ರೈನರ್ಸ್ ಅಥವಾ ಆಕ್ಟಿವಿಸ್ಟ್ ಅಂತ. ಕ್ವಶನ್ಗೆ ಏನು ಹೇಳೋದು ಅದನ್ನ ಹೇಳ್ಬಿಡ್ರಿ. ಮಾಸ್ಟರ್ ಟ್ರೈನರ್ಸ್ ನಿಮ್ಗೆ ಹಂಗೆ ಗೊತ್ತಿರ್ಲದು. ಹೌ ಮೆನಿ ಅಂತ ಕೇಳ್ತಾರೆ. 50 ಮೊಬೈಲ್ಸ್, 50. ಒಂದೊಂದು ಕೊಡಿಸ್ಬೇಕಂದ್ರೆ ಒಂದೊಂದು 30, 40, 50 ಸಾವಿರ ರೂಪಾಯಿ, 60 ಸಾವಿರ ರೂಪಾಯಿ ಗಂಟಲೆ ಇದ್ದಿರ್ಬೋದು ರೀ. ಅಂತ 50 ಮೊಬೈಲ್ಗಳನ್ನು ಕೊಡಿಸ್ಯಾರ. ನೆಕ್ಸ್ಟ್ 11th ಕ್ವಶನ್. ವಾಟ್ ಡಿಡ್ ಟು ಯುನಿಸೆಫ್ ಸ್ಯಾಂಕ್ಷನ್? ಅದೇ ಕ್ವಶನ್ ಹೊಳಿ ಬರ್ತದೆ ವಾಪಸ್. ಟು ಹೂಮ್ ಇನ್ ವೇರ್ ದೇರ್ ಇಸ್ ಅ ವಿಲ್. ಅದೇ ಕ್ವಶನ್ ಕೇಳೋ ರೀತಿ ಬರಲ್ಲ. ಯುನಿಸೆಫ್ ಸ್ಯಾಂಕ್ಷನ್ಡ್. ವಾಟ್ ಡಿಡ್ ಯುನಿಸೆಫ್ ಸ್ಯಾಂಕ್ಷನ್? ಯುನಿಸೆಫ್ ಸ್ಯಾಂಕ್ಷನ್ಡ್ 50 ಮೊಪೆಡ್ಸ್. ಅಂಡ್ ಟು ಹೂಮ್ ಅಂತ ಕೇಳ್ತಾರೆ. ದೇ ಸ್ಯಾಂಕ್ಷನ್ ಡಿಡ್, ಒಂದೇನೋ ಒಂದು ಶಬ್ದ ಹಾರಿಸಿ ನಾನು ಇಲ್ಲಿ. ದೇ ವೇರ್ ಸ್ಯಾಂಕ್ಷನ್ಡ್ ಟು ಅಂತ ಇರಬೇಕಿಲ್ಲ. ಸ್ಯಾಂಕ್ಷನ್ ಒಂದು ಶಬ್ದ ಬರ್ಬೇಕಿಲ್ಲ. ವರ್ ಪ್ಯಾಸಿವಸ್ ಮಾಡ್ಕೋಬೇಕು. ಯಾಕಂದ್ರೆ ದೇ ತೆಗೆದ್ಬಿಟ್ರೆ ಚಲೋ ಆಗ್ಬಿಡ್ತದೆ. ಯಾರಿಗೆ? ಟು ಹೂಮ್ ಅಂತ ಕೇಳ್ತಾರ. ಎಲ್ಲಿದ್ದಾರೆ? ಟು ಹೂಮ್ ಅಂತ ಕೇಳ್ತಾರ. ಟು ಅರಿವಲಿ ಅಯ್ಯಕ್ಕಂ. ಎಷ್ಟು ಮಾಡ್ಬಿಟ್ರಿ. ಎಸ್, ಅರಿವಲಿ ಅಯ್ಯಕ್ಕಂ ವಿಮೆನ್ ಆಕ್ಟಿವಿಸ್ಟ್. ಅರಿವಲಿ ಅಯ್ಯಕ್ಕಂ ಅಂತಂದಾಗ ಈ ಕಡೆ ಈಗ ಮಾಡಿದ್ನಲ್ಲ ಲಕ್ಷ ಅಲ್ಲಿ ಹೊತ್ತು. ಟು ಅರಿವಲಿ ವಿಮೆನ್ ಆಕ್ಟಿವಿಸ್ಟ್ ಹಿಂಗೆ ಮಾಡಿ ಕರೆಕ್ಟ್ ಆಗ್ತದೆ. 12th ಕ್ವಶನ್. ವಾಟ್ ಈಸ್ ದ ಟರ್ಮ್ಡ್ ಆಸ್ ಹಂಬಲ್ ವೆಹಿಕಲ್? ಬಸ್ ಬೈ ಸೈನ್. ಓಕೆ. ಹೂ ಇನ್ಕ್ಲೂಡೆಡ್ ಇಟ್ ಇನ್ ದ ಲಿಟ್ರಸಿ ಡ್ರೈವ್ ಇನ್ ವೇರ್ ದೇರ್ ಇಸ್ ಎ ವೀಲ್? ಮೊದಲ ಇದನ್ನು ನೋಡ್ರಿ. ಹಂಬಲ್ ವೆಹಿಕಲ್ ಅಂತ ಎದಕ್ಕೆ ಅಂತಾರ? ಸೈಕ್ಲಿಂಗ್ ಅಂತಾರ. ಸೈಕಲ್ ಇದಕ್ಕೆ ಸೈಕಲ್ಗೆ ಹಂಬಲ್ ವೆಹಿಕಲ್ ಅಂತ ಕರೀತಾರೆ. ಅಲ್ಲ, ಅದು ಕರೆಕ್ಟ್ ಅಂದ್ರೆ. ಯಾಕಂತಂದ್ರೆ ಸೈಕಲ್ಗೇನು ಹೆಚ್ಚು ಆಡಂಬರ ಬೇಕಾಗಿಲ್ರಿ. ಬಡವ್ರ ಮನೆದಿದು. ಇದಕ್ಕೇನು ಇದಕ್ಕೇನು ಭಾಳ ಮುಖ್ಯ ಅಂದ್ರೆ ಇದಕ್ಕೆ ಪೆಟ್ರೋಲ್ ಇಲ್ಲ. ನಮ್ಮ ಕಾಲೇ ಇದಕ್ಕೆ ಪೆಟ್ರೋಲ್ ತಿಳಿತಾ. ಏನು ಒಂದೇನೋ ಸೈಕಲ್ ಬಂದ್ರೆ ಒಂದು 10 ರೂಪಾಯಿದೊಳಗೆ ರಿಪೇರ್ ಆಗಿಬಿಡ್ತೈತೆ, ಮುಗೀತು. ಒಂದು ಪಂಕ್ಚರ್ ಅಂತ ಒಂದು 10-20 ರೂಪಾಯಿ ಮುಗೀತು. ಖರ್ಚೇ ಇರೋದಿಲ್ಲ ಇದಕ್ಕೆ. ಬಹಳ ಬಡ ಜನರಿರ್ತಕ್ಕಂಥ ಹೆಚ್ಚು ಆಡಂಬರ ಮಾಡುವಂಥದ್ದು ಇರುವುದಿಲ್ಲ. ಬಟ್ ಕೆಲಸ ನಡೀತಿರ್ತೈತಲ್ರಿ. ಅದಕ್ಕೆ ಇದಕ್ಕೆ ಬಹುತೇಕ ಹಂಬಲ್ ವೆಹಿಕಲ್ ಅಂದಿರ್ಬೇಕು ಅಂತ ಅನಿಸ್ತದೆ ನನಗೆ. ಯಾವುದೇ ಹೆಚ್ಚಿನ ಖರ್ಚು ಇರೋದಿಲ್ಲ. ಸೈಕಲ್ ಬೈಸಿಕಲ್ ಅಥವಾ ಸೈಕಲ್. ಈ ಸೈನ್ ಆಫ್ ದ ಟರ್ಮ್ಡ್ ದ ಬೈಸಿಕಲ್ ಆಸ್ ಅ ಹಂಬಲ್ ವೆಹಿಕಲ್. ಮತ್ತು ಹೂ ಇನ್ಕ್ಲೂಡೆಡ್ ಅಂತ ಕರೀತಾರ. ಇದು ಡಿಸ್ಟ್ರಿಕ್ಟ್ ಶೀಲಾರಾಣಿ ಚುಂಕತ್ ಅವರು ಅದೇ ತಮ್ಮ ಡಿಸ್ಟ್ರಿಕ್ಟ್ ಪುದುಕೋಟೆ ಡಿಸ್ಟ್ರಿಕ್ಟ್ ಒಳಗೆ ಈ ರೂರಲ್ ವಿಮೆನ್ ಲೈಫ್ ಏನೋ ಒಂದು ಚೇಂಜಸ್ ತರಬೇಕಂತ ತಿಳ್ಕೊಂಡ್ರೆ ಡೆಸಿಷನ್ ಮಾಡಿ ಅದೆಲ್ಲ ಬ್ಯಾಂಕಿಗೆಲ್ಲ ಫೋರ್ಸ್ ಮಾಡ್ತಾರೆ. ಲೋನ್ ಎಲ್ಲ ಸ್ಯಾಂಕ್ಷನ್ ಮಾಡ್ರಿ,
ಯಾರೆಲ್ಲ ಹೆಣ್ಮಕ್ಳು ಸೈಕ್ಲಿಂಗ್ ಲೋನ್ ಕೇಳ್ತಾರೆ ಹಿಂಗೆಲ್ಲ ಇದನ್ನು ಮಾಡಿ ಆ ಡಿಪಾರ್ಟ್ಮೆಂಟಿನ ಎಲ್ಲೆಲ್ಲೇ ಇರ್ತಾರೆ ಹೆಣ್ಮಕ್ಳಿಗೆ ಅವ್ರಿಗೆ ಆ ಡಿಪಾರ್ಟ್ಮೆಂಟ್ಗೂ ಆರ್ಡರ್ ಮಾಡ್ತಾರೆ ಹೆಣ್ಮಕ್ಳಿಗೆ ಸೈಕಲ್ ತೊಗೊಳಕ್ಕೆ ಅನುಮತಿ ಮಾಡಿಕೊಡ್ರಿ ಏನು ಸೌಲಭ್ಯ ಬೇಕು ಅದನ್ನು ಒದಗಿಸ್ಕೊಡ್ರಿ ಲೋನ್ ಸರ್ಟಿಫಿಕೇಟ್ಗೆಲ್ಲ ಸಹಿ ಮಾಡಿಕೊಡ್ರಿ ಪ್ರಿನ್ಸಿಪಾಲ್ರು ಹೆಡ್ ಮಾಸ್ಟರ್ ಅಂತೇಳಿ ಈ ತರಹ ರಿಸ್ಕ್ ತಗೊಂಡು ಪುದುಕೋಟೆ ಡಿಸ್ಟ್ರಿಕ್ಟ್ನೊಳಗೆ ಒಂದು ಲಿಟ್ರಸಿ ಡ್ರೈವ್ ಒಂದು ಲಿಟ್ರಸಿ ಮೂಮೆಂಟ್ ಡ್ರೈವ್ ಅಂದ್ರೆ ಮೂಮೆಂಟ್ ಒಂದು ಸಾಕ್ಷರತಾ ಮೂಮೆಂಟ್ ಆಗಬೇಕು ಅಂತಂದ್ರೆ ಸೈಕ್ಲಿಂಗ್ ಮೂಮೆಂಟ್ ಆಗಬೇಕು. ಈಗ ನಮ್ಮ ಹೈಸ್ಕೂಲು ಪ್ರೈಮರಿಗಳಿಗೆ ಮಾಡ್ತಾರೆ ನೋಡ್ರಿ ಏನು ಮಾಡ್ತಾರೆ ಲಿಟ್ರಸಿ ಡ್ರೈವ್ ಸಲುವಾಗಿ ಮಿಡ್ ಡೇ ಮೀಲ್ಸನ್ನು ಕೊಡ್ತಾರೆ. ಮಧ್ಯಾಹ್ನ ಬಿಸಿ ಊಟದ ಯೋಜನೆ ಹಾಕೊಂಡೈತಿ ಗೌರ್ಮೆಂಟ್. ಇದರ ಮುಖಾಂತರ ಏನಾಗ್ತೈತಿ ಮಕ್ಕಳು ಮೊದಲೇ ಶಾಲೆಗೆ ಬರ್ತಿರಲ್ಲ, ಬಡವ್ರ ಮಕ್ಕಳು ಕೆಲಸಕ್ಕೆ ಹೋಗ್ತಿದ್ರು. ಇವಾಗ ಸಾಕು ಒಂದು ಹೊತ್ತು ಊಟ ಸಿಗ್ತೈತಲ್ಲೇ ಕಲಿತರ ಆಯ್ತು. ಬರೀ ಊಟ ಯಾಕ್ರಿ ಅದು ಇದು ಹಣ್ಣು ಹಂಪಲ ಹಿಂಗೆಲ್ಲ ಕೊಡ್ತೈತಿ. ಇದೆಲ್ಲ ಉದ್ದೇಶ ಏನಂತಂದ್ರೆ ಲಿಟ್ರಸಿ ಡ್ರೈವ್. ಅದನ್ನು ಶೀಲಾರಾಣಿ ಚುಂಕತ್ತವರು ಲಿಟ್ರಸಿ ಡ್ರೈವ್ ಸಲುವಾಗಿ ಸೈಕ್ಲಿಂಗನ್ನು ಮಾಡಿಕೊಟ್ರು. ಅದಕ್ಕೆ ಇವ್ರೇನಂತಾರ ವಾಟ್ ಈಸ್ ದ ಟರ್ಮ್ಡ್ ಹಂಬಲ್ ವೆಹಿಕಲ್ ಅಂತಾರ. ಬೈಸಿಕಲ್ ಈಸ್ ದ ಟರ್ಮ್ಡ್ ಹಂಬಲ್ ವೆಹಿಕಲ್. ಹೂ ಯೂಸ್ ಇಟ್ ಅಂತ ಕೇಳ್ತಾರ. ಶೀಲಾರಾಣಿ ಚುಂಕತ್ತ ಯೂಸ್ ಇಟ್. ಇವು ಶೀಲಾರಾಣಿ ಚುಂಕತ್ತ ಗೊತ್ತಲ್ಲ ನಮಗೆ, ಈ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅವರು, ಡಿಸ್ಟ್ರಿಕ್ಟ್ ಕಮಿಷನರ್, ಪುದುಕೋಟೆ ಡಿಸ್ಟ್ರಿಕ್ಟ್ ಕಮಿಷನರ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಇದು ಲಾಸ್ಟ್ ಇನ್ನೊಂದು ಅದರ ಲಾಸ್ಟ್ ವಾಟರ್ ಪೋಯಮ್ ಚಲಪಲ್ಲಿ ಸ್ವರೂಪರಾಣಿ ಅವ್ರದ್ದು. ಆ ವಾಟರ್ ಪೋಯಮ್ ಮುಗೀತು ಅಂತಂದ್ರೆ ಫ್ರೆಂಡ್ಸ್ 3 ಮಾರ್ಕ್ ಕ್ವಶನ್ಸ್ಗೆ ಬರ್ತೇನೆ. 3 ಮಾರ್ಕ್ ಕ್ವಶನ್ಸು 4 ಮಾರ್ಕ್ ಕ್ವಶನ್ಸು ಭೌತಿಕ ಸಿಮಲ್ಟೇನಿಯಸ್ಲಿ ಒಯ್ತೇನೆ. ವಾಚ್ ಮಾಡ್ಕೊಂಡಿರ್ರಿ. ನೆಕ್ಸ್ಟ್ ಬರ್ತದ 1 ದಿವಸ 2 ದಿವಸದಲ್ಲಿ ನಾ ರೆಡಿ ಆದ ತಕ್ಷಣ ಈಗೆಲ್ಲ ರೆಡಿ ಆಗ್ಲಿಕ್ಕೆ ನಾನು ಸ್ವಲ್ಪ ಟೈಮ್ ಬೇಕು. ಅಷ್ಟು ಮಾಡಿಕೊಂಡು ಫಸ್ಟ್ ಲೆಸನ್ನು ರೋಮಿಯೋ ಜೂಲಿಯಟ್ ಪೋಯಮ್ಮು, ನೆಕ್ಸ್ಟ್ ಫಸ್ಟ್ ಲೆಸನ್ 2 DR ರೆಡಿ ಅದಾವ್ರೀಗ. ನಾಳೆ ನಡೆದ 2 ದಿವಸದಲ್ಲಿ ರೆಡಿ ಮಾಡ್ಕೊಂಡು ಹಾಕಿಬಿಡ್ತೀನಿ. ಎಸ್, ವೇಟ್ ಮಾಡ್ಕೊಂಡಿರ್ರಿ ಫ್ರೆಂಡ್. 2 ಮಾರ್ಕ್ ಕ್ವಶನ್ಸು 3 ಮಾರ್ಕ್ ಕ್ವಶನ್ಸು, ನಂತರದಲ್ಲಿ ಗ್ರಾಮರ್ ಕ್ವಶನ್ಸು, ನಂತರದಲ್ಲಿ ಕ್ವಶನ್ ಪೇಪರ್ ಬಿಡಿಸ್ತೇನೆ. ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಾರ, 3 ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಾರ. ಹೋದ ವರ್ಷ ಮಾಡಲ್ ಕ್ವಶನ್ ಪೇಪರ್ ಅದಾವ, ಹೋದ ವರ್ಷ ಆನ್ಯುವಲ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಅದಾವ್ರಿ, ಪ್ರಿಪರೇಟರಿ ಕ್ವಶನ್ ಪೇಪರ್ ಅದಾವ್ರಿ. ಫಾಸ್ಟ್ ಕಲೆಕ್ಷನ್ ಕ್ವಶನ್ ಪೇಪರ್ ಇದೆ ನನ್ನ ಕಡೆ. ಅಷ್ಟು ಮುಗಿಸ್ಕೊಂಡು ಕ್ವಶನ್ ಪೇಪರ್ಗೆ ಬರ್ತೇನೆ. ಓಕೆ, ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.